ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ. ಸುಮಾರು ಜನ ಕೇಳ್ತಿದ್ರಿ ಬ್ರೋ, ನಾವು ಜರ್ಮನಿಗೆ ಬಂದಮೇಲೆ ಆ್ಯಸ್ ಎ ಸ್ಟೂಡೆಂಟ್ಸು ಎಷ್ಟು ಖರ್ಚು ಮಾಡಬೇಕಾಗತ್ತೆ ಅಥವಾ ಎಷ್ಟು ನಾವು ಸೇವಿಂಗ್ಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತುಂಬ ಜನ ಕೇಳ್ತಿದ್ರಿ. ಅಕಾಮಿಡೇಷನ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಮೊಬೈಲ್ ಖರ್ಚು ಎಷ್ಟಾಗುತ್ತೆ, ಜಿಮ್ಗೆ ಎಷ್ಟಾಗುತ್ತೆ, ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಣ ಅಂತ ನಾನು ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಆ್ಯಂಡ್ ಕೊನೆಯಲ್ಲಿ ಈ ಎಲ್ಲ ಎಕ್ಸ್ಪೆನ್ಸಸ್ನ ಯಾವ ಥರ ನಾವು ಕವರ್ ಅಪ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಬೋನಸ್ ಪಾಯಿಂಟ್ನ ಸಹ ನಾನು ಕೊಟ್ಟಿರ್ತೀನಿ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ವಿಡಿಯೋ ಪೋಸ್ಟ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಾನು ಮಾಡ್ತಿರೋ ಕೆಲಸಕ್ಕೆ ಒಂದು ಸ್ಫೂರ್ತಿನ ತುಂಬೋ ಥರ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ಕಂಪ್ಲೀಟ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಆ್ಯಸ್ ಎ ಸ್ಟೂಡೆಂಟ್ಸು, ಸೊ ತಡ ಮಾಡಿದೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಈ ಒಂದು ವಿಡಿಯೋನ 8 ಪಾಯಿಂಟ್ಸ್ ಆಗಿ ಡಿವೈಡ್ ಮಾಡಿರ್ತೀನಿ. ಸೊ ಎವ್ರಿ ಪಾಯಿಂಟು ಯಾವುದು ಏನು ಎತ್ತ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಪಾಯಿಂಟ್ ಬಂದು ಅಕೊಮಡೇಷನು. ಸೊ ಅಕೊಮಡೇಷನ್ ಅಂತ ಬಂದರೆ ಮೇಯ್ನು ನಿಮಗೆ ಜರ್ಮನಿಗೆ ಬರ್ತೀನಿ ಅಂತ ಅಂದರೆ ನೀವು ಇಂಡಿಯಾದಲ್ಲಿ ಇರಬೇಕಾದ್ರೇ ಅಕೊಮಡೇಷನ್ನ ಸೆಟ್ ಮಾಡ್ಕೊಳೋದು ತುಂಬಾ ಇಂಪಾರ್ಟೆಂಟು. ಯಾಕೆಂದರೆ ತುಂಬ ಜನ ಸ್ಕ್ಯಾಮ್ ಮಾಡೋರು ಇರ್ತಾರೆ, ತುಂಬ ಮೋಸ ಹೋಗೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ನೀವು ಇಂಡಿಯಾದಲ್ಲಿ ಇರಬೇಕಾದ್ರೇ ಇಲ್ಲಿ ಅಕೊಮಡೇಷನ್ನ ಸೆಟ್ ಮಾಡಿಕೊಂಡ್ರೆ ಯಾವುದೇ ಥರ ಟೆನ್ಷನ್ ಇರೋದಿಲ್ಲ ನಿಮಗೆ. ಸೊ ಇಲ್ಲಿ 3 ಥರ ಇದೆ ಅಕೊಮಡೇಷನು. ಫಸ್ಟ್ ಒನ್ ಬಂದು ಸ್ಟೂಡೆಂಟ್ ಡಾರ್ಮ್ಸ್ ಅಂತಾರೆ. ಸೆಕೆಂಡ್ ಬಂದುಬಿಟ್ಟು ಶೇರ್ಡ್ ಫ್ಲ್ಯಾಟ್ಸ್ ಇರುತ್ತೆ, ಅಂದರೆ ನೀವು ಇನ್ನೊಬ್ರ ಜೊತೆ ಫ್ಲ್ಯಾಟ್ನ ಶೇರ್ ಮಾಡ್ಕೊತೀರ. ಆ್ಯಂಡ್ ಮೂರನೇದು ಬಂದುಬಿಟ್ಟು ಪ್ರೈವೇಟ್ ರೂಮ್ಸು. ಸೊ ಸ್ಟೂಡೆಂಟ್ ಡಾರ್ಮ್ಸ್ಗೆ ನಿಮಗೆ ಒಂದು 250 350 ಯೂರೋಸ್ ಆಗುತ್ತೆ. ಆ್ಯಂಡ್ ಶೇರ್ಡ್ ಫ್ಲ್ಯಾಟ್ಸ್ಗೆ 350 500 ಯೂರೋಸ್ ಆಗುತ್ತೆ. ಪ್ರೈವೇಟ್ ರೂಮ್ಸ್ಗೆ 600 to 800 ಅಥವಾ 1000 ಹೋಗೋ ಚಾನ್ಸಸ್ಸು ಇರುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ಸಿಟಿ. ಸೊ ಇವಾಗ ಈ ಮೂರನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಹೆಂಗೆ ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಬಂದ್ಬಿಟ್ಟು ಸ್ಟೂಡೆಂಟ್ ಡಾರ್ಮ್ಸು. ಇದು ಬಂದು ನಿಮಗೆ ಪಬ್ಲಿಕ್ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಎಲ್ಲ ಸ್ಟೂಡೆಂಟ್ಸ್ಗೆ ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ತುಂಬಾ ವೆಯ್ಟಿಂಗ್ ಪೀರಿಯಡ್ ಇರುತ್ತೆ. ಸೊ ನಿಮಗೆ ಯಾವ ಥರ ಟ್ರಿಕ್ ನೀವು ಯೂಸ್ ಮಾಡಬೇಕಂದ್ರೆ, ನಿಮಗೆ ಇಂಡಿಯಾದಲ್ಲಿ ಇರಬೇಕಾದ್ರೇ ಕಾಲೇಜ್ ಸಿಕ್ಕಿರುತ್ತೆ, ಅಡ್ಮಿಷನು, ಆ್ಯಂಡ್ ಇನ್ನೂ ಒಂದು 4ರಿಂದ 5 ತಿಂಗಳಿದೆ ಕಾಲೇಜ್ ಸ್ಟಾರ್ಟ್ ಆಗೋದಕ್ಕೆ ಅನ್ನೋವಾಗಲೇ ನೀವು ಈ ಒಂದು ಡಾರ್ಮ್ಸ್ಗೆ ಅಪ್ಲೈ ಮಾಡಬೇಕು. ಯಾಕಂದರೆ ತುಂಬ ಜನ ಅಪ್ಲೈ ಮಾಡ್ತಿರ್ತಾರೆ. ಆ್ಯಂಡ್ ಟ್ರಸ್ಟ್ ಮೀ, ಇದು ಒಂದು ಬೆಸ್ಟ್ ಡೀಲ್ ಅಂತಲೇ ಹೇಳ್ಬೋದು. ಸಿಕ್ಬಿಟ್ರೆ ಮಾತ್ರ ನಿಜವಾಗ್ಲೂ ಕ್ರೇಜಿ. ಯಾಕಂದರೆ ಈ ಪ್ರೈವೇಟ್ ರೂಮಲ್ಲಿ ಯಾವ ಥರ ಫೆಸಿಲಿಟೀಸ್ ಕೊಡ್ತಾರೋ ಆ ಎಕ್ಸಾಕ್ಟ್ ಫೆಸಿಲಿಟೀಸು ನಿಮಗೆ ಸ್ಟೂಡೆಂಟ್ ಡಾರ್ಮಲ್ಲಿ ಸಿಗುತ್ತೆ. ಆ್ಯಂಡ್ ಈ ಒಂದು ಡಾರ್ಮಲ್ಲಿ ನಿಮಗೆ ಸಿಗೋದಕ್ಕೆ ನೀವು ಸ್ಟೂಡೆಂಟ್ಸ್ ಆಗಿರಬೇಕು. ಸೊ ಹಾಗಾಗಿನೇ ನಿಮಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಎಲ್ಲರೂ ಅಷ್ಟೇ ಸ್ಟೂಡೆಂಟ್ ಡಾರ್ಮ್ಸ್ಗೆ ಫೋಕಸ್ ಮಾಡಿ. ಇನ್ ಕೇಸ್ ನಿಮಗೆ ಸಿಗ್ತಾ ಇಲ್ಲ, ಇನ್ನೊಂದು 2-3 ಮಂತ್ಸ್ ಆದಮೇಲೆ ಸಿಗ್ತಿದೆ, ನೀವು ಜರ್ಮನಿಗೆ ಬಂದಮೇಲೆ ಅಂದ್ರೂ ಪರವಾಗಿಲ್ಲ, ಅಪ್ಲೈ ಮಾಡಿ. ಯಾಕಂದರೆ ಇವಾಗ ನೀವು ಶೇರ್ಡ್ ರೂಮ್ಸಲ್ಲಿ ಇದ್ಬಿಟ್ಟು ಆಮೇಲೆ ಮೂವ್ ಇನ್ ಆಗ್ಬೋದು ಬೇರೆದಕ್ಕೆ. ಸದ್ಯಕ್ಕೆ ಶೇರ್ಡಲ್ಲಿರೋ ಥರನೂ ನಡೆಯುತ್ತೆ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಎಲ್ಲರೂ ಸ್ಟೂಡೆಂಟ್ ಡಾರ್ಮ್ಸ್ಗೆ ಟ್ರೈ ಮಾಡಿ. ಸೆಕೆಂಡ್ ಆಪ್ಷನ್ ಬಂದು ನಮಗೆ ಸಿಗ್ತಾ ಇಲ್ಲ ಬ್ರೋ, ಬಟ್ ಈಗ ನಿಮಗೆ ಇಮಿಡಿಯೇಟ್ಲಿ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು 1 ಮಂತು 2 ಮಂತ್ಸಲ್ಲಿ ಕಾಲೇಜ್ ಇದೆ. ಆ್ಯಂಡ್ 2 ಮಂತ್ಸಲ್ಲಿ ನೀವು ಜರ್ಮನಿಗೆ ಬರ್ತಿದ್ದೀರ. ಈಗ ನಿಮಗೆ ಇಮಿಡಿಯೇಟ್ಲಿ ಮನೆ ಬೇಕೇ ಬೇಕು ಅನ್ನೋರು ಶೇರ್ಡ್ ಫ್ಲ್ಯಾಟ್ಸ್ಗೆ ಹೋಗ್ಬೋದು. ಏನಂದರೆ ತೊಂದರೆ ಏನಪ್ಪ ಅಂದರೆ, ನಿಮ್ಮ ರೂಮಲ್ಲಿ ಇನ್ನೊಬ್ಬರು ಸಹ ನೀವು ಇನ್ನೊಬ್ರ ಜೊತೆ ನೀವು ರೂಮನ್ನ ಶೇರ್ ಮಾಡ್ಕೊತೀರ. ಸ್ಟೇಟವರಾಗಿರ್ಬೋದು, ಬೇರೆ ಕಂಟ್ರಿಯವರಾಗಿರ್ಬೋದು, ಹೇಳೋದಕ್ಕಾಗಲ್ಲ. ಅವ್ರ ಜೊತೆ ನೀವು ರೂಮ್ನ ಶೇರ್ ಮಾಡ್ಕೊಬೇಕಾಗುತ್ತೆ. ಆ್ಯಂಡ್ ಹುಡುಗಿ ಇದ್ರೆ ಹುಡುಗಿ ಜೊತೆನೇ ಶೇರಿಂಗು, ಹುಡುಗ ಇದ್ರೆ ಹುಡುಗ ಜೊತೆನೇ ಶೇರಿಂಗು, ಅದೇನು ಪ್ರಾಬ್ಲಮ್ ಇರೋದಿಲ್ಲ. ಬಟ್ ಮನೆಯಲ್ಲಿ ಎಲ್ಲ ಮಿಕ್ಸ್ ಇರ್ತಾರೆ. ಕೆಲವೊಂದರಲ್ಲಿ ಬರೀ ಹುಡುಗಿರು ಅಂತಲೇ ಇರ್ತಾರೆ ಅಥವಾ ಬರೀ ಹುಡುಗರು ಅಂತಲೇ ಕೊಡ್ತಾರೆ. ಸೊ ಇದಕ್ಕೆ ನೀವು ಯಾವ ಥರ ಅಪ್ಲೈ ಮಾಡಬೇಕು, ಕೆಲವೊಂದು ವೆಬ್ಸೈಟ್ಸ್ ಇದೆ, ಅದನ್ನ ಲಿಸ್ಟ್ ಮಾಡಿರ್ತೀನಿ. ಅದರಲ್ಲಿ ಸಹ ನೀವು ಹೋಗಿ ಚೆಕ್ ಮಾಡ್ಕೊಬೋದು. ಆ್ಯಂಡ್ ಮೂರನೇದು ಬಂದುಬಿಟ್ಟು ನಿಮಗೆ ಪ್ರೈವೇಟ್ ರೂಮ್ಸ್. ಸೊ ಪ್ರೈವೇಟ್ ರೂಮ್ಸ್ ಬಂದು ತುಂಬಾ ಕಾಸ್ಟ್ಲಿ. ನೀವು ಅಗೇನ್ ಯಾರಿಗೆ ಈ ಸ್ಟೂಡೆಂಟ್ ಡಾರ್ಮ್ ಸಿಕ್ಕಿಲ್ಲ ಆ್ಯಂಡ್ ನಿಮಗೆ ಶೇರಿಂಗ್ ಮಾಡೋದಕ್ಕೂ ನಿಮಗೆ ಆಗ್ತಾ ಇಲ್ಲ ಅಂದರೆ ಅವರು ಈ ಒಂದು ಆಪ್ಷನ್ನ ತಗೊತಾರೆ. ಅವ್ರಿಗೆ ಮಿನಿಮಮ್ 500 ಮೇಲೇ ಇರುತ್ತೆ. 500 to 800 ಯೂರೋಸ್ ಅಂತ ಇಟ್ಕೊಳ್ಳಿ ಆವ್ರೇಜ್ ಆಗಿ. ಸೊ ಇಷ್ಟು ಪೇ ಮಾಡಿದ್ರೆ ನಿಮಗೆ ಪ್ರೈವೇಟ್ ರೂಮ್ಸ್ ಸಿಗುತ್ತೆ. ಸೊ ಅದಕ್ಕೆ ನಾನು ಮೊದಲೇ ಹೇಳಿದ್ದು, ನೀವು ಸ್ಟೂಡೆಂಟ್ ಡಾರ್ಮ್ಸ್ಗೆ ಮುಂಚೆನೇ ಅಪ್ಲೈ ಮಾಡಿ. ಇಲ್ಲ ಅಂದರೆ ನೀವು ಕಾಂಪ್ರಮೈಸ್ ಆಗಿ ಶೇರಿಂಗಲ್ಲಿ ಇರಬೇಕಾಗತ್ತೆ. ಎರಡೂ ಆಗಿಲ್ಲ ಅಂತ ಅಂದರೆ ಪ್ರೈವೇಟ್ ರೂಮೇ ಬೇಕು ಅಂದರೆ ಸ್ವಲ್ಪ ದುಡ್ಡು ಕೊಟ್ಟರೆ ಎಲ್ಲ ಆಗುತ್ತೆ. ಸೊ ಹಾಗಾಗಿ ಪ್ರೈವೇಟ್ ರೂಮ್ಸು ಇದನ್ನು ಅಷ್ಟೇ ನೀವು ಈ ಕೆಲವೊಂದು ವೆಬ್ಸೈಟ್ಸಲ್ಲಿ ಅಪ್ಲೈ ಮಾಡ್ಬೋದು. ಆ್ಯಂಡ್ ಈ ಒಂದು ರೂಮ್ಸ್ಗೆ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರ ಮುಖಾಂತರ ಹೋಗಿ ಇನ್ ಪರ್ಸನ್ ಹೋಗಿ ಆ ಒಂದು ವ್ಯೂವಿಂಗ್ನ ಮಾಡಿ
ಓಕೆ ಚೆನ್ನಾಗಿದೆ ಅಂದಮೇಲೆ ನೀವು ಪೇಮೆಂಟ್ ಮಾಡೋದು ತುಂಬಾ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಇಂಡಿಯಾದಲ್ಲೇ ಇದ್ಕೊಂಡು ಪೇಮೆಂಟ್ ಮಾಡಬೇಕಾದ್ರೆ ತುಂಬಾ ಹುಷಾರಾಗಿರಿ. ಒಂದು ಸತಿ ಅಲ್ಲ 10 ಸತಿ ಯೋಚನೆ ಮಾಡಿ ಪೇಮೆಂಟ್ ಮಾಡಿ. ಸೊ ಸೆಕೆಂಡ್ ಪಾಯಿಂಟು, ಫುಡ್ಡು ಮತ್ತು ಗ್ರಾಸರೀಸ್ ಎಷ್ಟಾಗುತ್ತೆ ಅಂತ. ಸೊ ನಂದಂತ ತಗೊಂಡ್ರೆ ನನಗೆ ಅರೌಂಡ್ 150 to 250 ಯೂರೋಸ್ ಅಂತ ಅಂದ್ಕೊಳ್ಳಿ. ಮ್ಯಾಕ್ಸ್ ಟು ಮ್ಯಾಕ್ಸು ಒಂದು 150 ರಿಂದ 250 ಯೂರೋ, ಅಂದರೆ ಒಂದು 15,000 ಇಂದ 25,000 ಬರುತ್ತೆ ತಿಂಗಳಿಗೆ. ಅದು ಯಾವಾಗ ನೀವು ಲಿಮಿಟೆಡ್ ಆಗಿ, ಲೈಕ್ ಒಳ್ಳೆ ಥರ ಡಯಟ್ ಫಾಲೋ ಮಾಡೋ ಥರ ಇದ್ರೂ ಈಸಿಯಾಗಿ ಮೇಂಟೈನ್ ಮಾಡಿಬಿಡ್ತೀರಾ. ವೆಜಿಟೇರಿಯನ್ಸ್ ಆಗಿರ್ಬೋದು, ನಾನ್ ವೆಜಿಟೇರಿಯನ್ಸ್ ಆಗಿರ್ಬೋದು, ನೀವೆಂಥವ್ರೇ ಆಗಿದ್ರೂ ನೀವೇ ಓನಾಗಿ ಕುಕ್ ಮಾಡ್ಕೊತೀರಾ ಅಂದರೆ ಎನಿವೇರ್ ಅರೌಂಡ್ 150 to 250 ಸಾಕು, ಬೇಜಾನಾಯ್ತು ನಿಜವಾಗ್ಲೂ. ಆದಷ್ಟು ನೀವೇ ಕುಕ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಹೆಲ್ದಿಯಾಗೂ ಇರ್ತೀರ. ಬೇರೆ ಕಂಟ್ರಿಗೆ ಬಂದಮೇಲೆ ನಮ್ಮ ಹೆಲ್ತ್ನು ಎಷ್ಟು ಇಂಪಾರ್ಟೆಂಟಾಗಿ ಇಟ್ಕೊತೀವೋ ಅಷ್ಟು ನಮಗೆ ಒಳ್ಳೆಯದು. ಯಾಕಂದರೆ ಇಲ್ಲಿ ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ ಯಾರೂ ಇರೋದಿಲ್ಲ. ನಿಮ್ಮ ರೆಸ್ಪಾನ್ಸಿಬಿಲಿಟಿ ನೀವೇ ತೊಗೊಬೇಕು. ಹೆಲ್ದಿಯಾಗಿ ಕುಕ್ ಮಾಡ್ಕೊಳ್ಳಿ, ಹೆಲ್ದಿಯಾಗಿ ತಿನ್ನಿ, ಆ್ಯಂಡ್ ಆದಷ್ಟು ಡಯಟ್ನ ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಬಂದು, ಇದನ್ನು ಯಾರೂ ಹೇಳಿರಲ್ಲ ನಿಮಗೆ. ಸೊ ಇಲ್ಲಿನ ವೆದರ್ಗೆ ಜಾಸ್ತಿ ಸ್ಪೈಸಸ್ ತಿನ್ನೋದಕ್ಕೆ ಹೋಗ್ಬೇಡಿ. ಯಾಕಂದರೆ ಇಲ್ಲಿ ಸಮ್ಮರ್ ಇರೋದು ತುಂಬಾ ಒಂದು 3-4 ತಿಂಗಳು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಮಗೆ ಇಲ್ಲಿ ಸಮ್ಮರೇ ಬರೋದಿಲ್ಲ. ಸೊ ನಮ್ಮ ಮೈಯಿಂದ ಸ್ವೆಟ್ ಹೋಗೋದಿಲ್ಲ. ಸೊ ಅವಾಗೇನಾಗುತ್ತೆ, ತುಂಬ ಖಾರ ತಿಂದರೆ ಅದು ನಮ್ಮ ಬಾಡಿಯಿಂದ ಹೋಗೋದಿಲ್ಲ. ಸೊ ಆವಾಗ ತುಂಬಾ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಖಾರನ ಕಡಿಮೆ ಮಾಡ್ಕೊಳ್ಳಿ. ತುಂಬ ಜನ ನಮ್ಮ ಕರ್ನಾಟಕದವ್ರಿಗೆ, ಒಂದು ಎಕ್ಸ್ಪೆಷಲಿ ನಮ್ಮ ನಾರ್ತ್ ಕರ್ನಾಟಕದವರು ತುಂಬಾ ಖಾರ ತಿಂತೀರ. ಸೊ ನಿಮಗೆ ಇದು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಬಟ್ ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಕೆಲವೊಂದು ಸೂಪರ್ ಮಾರ್ಕೆಟ್ಸ್ ಇದೆ ಎಲ್ಲಿ ನೀವು ತುಂಬ ಕಡಿಮೆ ರೇಟಲ್ಲಿ ತೊಗೊಬೋದು. ಅಂದರೆ ಫಾರ್ ಎಕ್ಸಾಂಪಲ್ ನೆಟ್ಟೋ ಅಂತ ಇದೆ, ನೆಟ್ಟೋ, ಲಿಡಿಲ್ಲು, ಆಲ್ಡಿ, ಸೊ ಈ ಮತ್ತು ಕಾಫ್ಲ್ಯಾಂಡ್. ಸೊ ಈ ಒಂದು 4 ಸೂಪರ್ ಮಾರ್ಕೆಟ್ಸು ನಿಮ್ಗೆ ಕಾಣಿಸುತ್ತೆ ಅಲ್ಲಿ ಹೋದಾಗ. ಸೊ ಇದರಲ್ಲಿ ಬೈ ಮಾಡಿದ್ರೆ ನಿಮಗೆ ಕಡಿಮೆ ರೇಟಿಗೆ ಸಿಗುತ್ತೆ. ಅಲ್ಲಿ ಆ್ಯಕ್ಷನ್ ಅಂತೆಲ್ಲ ಹಾಕಿರ್ತಾರೆ. ಅಂದರೆ ಅವತ್ತಿನ ದಿವಸ ಒಳ್ಳೆ ಒಳ್ಳೆ ಆಫರ್ ಇರುತ್ತೆ. ಸೊ ಹೋಗಿ ಈ ಥರ ಆಫರ್ಸ್ ಇರೋ ಟೈಮಲ್ಲಿ ಹೋಗಿ ತೊಗೊಳ್ಳಿ, ಇನ್ನೂ ಚೀಪ್ ರೇಟಾಗಿ ಸಿಗುತ್ತೆ. ಬಟ್ ಈ ರೇವೆ ಮತ್ತು ಎಡೇಕಾನು ಓಕೆ, ಬಟ್ ರೇವೆ ತುಂಬಾ ಕಾಸ್ಟ್ಲಿ. ಸೊ ಸೂಪರ್ ಮಾರ್ಕೆಟ್ನು ಸಹ ನೀವು ರಿಸರ್ಚ್ ಮಾಡಿಕೊಂಡು ಯಾವುದ್ರಲ್ಲಿ ತೊಗೊಂಡ್ರೆ ಬೆಸ್ಟು, ಅದ್ರಲ್ಲಿ ತೊಗೊಂಡ್ರೆ ನಿಮಗೆ ಇನ್ನೂ ಚೀಪಾಗಿ ಸಿಗುತ್ತೆ. ಇನ್ನು ಚಿಕನ್ನು, ಮಟನ್ ಇವೆಲ್ಲ ಬೇಕು ಅಂತಂದರೆ ಯಾವುದ್ರದ್ದು ಟರ್ಕಿಶ್ ಸ್ಟೋರು ಅಥವಾ ಈ ಮುಸ್ಲಿಮ್ಸ್ ಅವರು ಸ್ಟೋರ್ಸ್ ಇಟ್ಟಿರ್ತಾರೆ. ಸೊ ಅಲ್ಲಿ ಹೋದಾಗ ತುಂಬಾ ಚೀಪಾಗಿ ಸಿಗುತ್ತೆ. ಆ್ಯಂಡ್ ಸೊ ಹಾಗಾಗಿ ನೀವು ಉಳಿಸ್ಬೋದು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈಗ 1 kg ಚಿಕನ್ನು, ಚಿಕನ್ ಬ್ರೆಸ್ಟ್ ತೊಗೊತೀರಾ ಅಂದರೆ ಸೂಪರ್ ಮಾರ್ಕೆಟಲ್ಲಿ 10 ಯೂರೋಸ್ ಆಗುತ್ತೆ. ಅದೇ ಟರ್ಕಿಶ್ ಸ್ಟೋರಲ್ಲಿ 8 ಯೂರೋಸ್ ಸಿಗುತ್ತೆ. ಅಂದರೆ 2 ಯೂರೋ ಕಡಿಮೆಗೆ ಸಿಗುತ್ತೆ. ಸೊ ಈ ಥರ ಒಂದು ಟ್ರಿಕ್ನ ಯೂಸ್ ಮಾಡಿಕೊಂಡು ಸಹ ನೀವು ದುಡ್ಡನ್ನ ಸೇವ್ ಮಾಡ್ಬೋದು. ಸೊ ಇವಾಗ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಎಲ್ಲ ಕೇಳ್ತಾ ಇರ್ತೀರ, ಟ್ರಾನ್ಸ್ಪೋರ್ಟೇಷನ್. ಸೊ ಟ್ರಾನ್ಸ್ಪೋರ್ಟೇಷನ್ನು ಜರ್ಮನಿಯಲ್ಲಿ ಸ್ಟೂಡೆಂಟ್ಸ್ಗೆ ಫ್ರೀ ಅಂತಲೇ ಹೇಳ್ಬೋದು. ಯಾಕಂದರೆ ಸೆಮಿಸ್ಟರ್ ಫೀಸ್ ಅಂತ ಕಲೆಕ್ಟ್ ಮಾಡ್ತಾರೆ. ಸೊ ಆವಾಗ ನಿಮಗೆ ಸೆಮಿಸ್ಟರ್ ಟಿಕೆಟ್ ಬರುತ್ತೆ. ಸೊ ಹಂಗಂತ ನೋಡಿದ್ರೆ ನಿಮಗೆ ಕಂಪ್ಲೀಟ್ಲಿ ಅನ್ಲಿಮಿಟೆಡ್ ಆಲ್ ಓವರ್ ಜರ್ಮನಿ ಫ್ರೀಯಾಗಿ ಓಡಾಡ್ಬೋದು ಅಂತಲೇ ಹೇಳ್ಬೋದು. ಆದರೆ ಇನ್ನು ಕೆಲವೊಂದು ಪ್ರೈವೇಟ್ ಯೂನಿವರ್ಸಿಟೀಸಲ್ಲಿ ನಿಮಗೆ ಕೊಡೋದಿಲ್ಲ. ಆವಾಗ್ಲೂ ನೀವು ಅರೌಂಡ್ 50 ಯೂರೋಸ್ ಅಥವಾ 60 ಯೂರೋಸ್ ಆಗಿದೆ ಈಗ, ಅಂದರೆ ಒಂದು 6,000 ರೂಪಾಯಿ ಖರ್ಚು ಮಾಡ್ತೀರಾ ನಿಮ್ಮ ಟ್ರಾನ್ಸ್ಪೋರ್ಟೇಷನ್ಗೆ. ಬಟ್ ನೀವು ಲಕ್ಕಿ ಇದ್ದು ಪಬ್ಲಿಕ್ ಯೂನಿವರ್ಸಿಟೀಸಲ್ಲಿದ್ದರೆ ಅಥವಾ ನಿಮ್ಮ ಪ್ರೈವೇಟ್ ಯೂನಿವರ್ಸಿಟೀಸಲ್ಲೂ ಕೆಲವೊಂದರಲ್ಲಿ ನಿಮಗೆ ಸೆಮಿಸ್ಟರ್ ಟಿಕೆಟ್ ಅವರೇ ಕೊಡ್ತಾರೆ. ಅದನ್ನ ಡಾಯ್ಚ್ಲ್ಯಾಂಡ್ ಟಿಕೆಟ್ ಅಂತ ಕರಿತೀವಿ. ಸೊ ನಮ್ಮ ಸ್ಟೂಡೆಂಟ್ಸ್ಗೆ ಕೊಡ್ತಾರೆ. ಅದರಲ್ಲಿ ನೀವು ರೀಜನಲ್ ಟ್ರಾನ್ಸ್ಪೋರ್ಟೇಷನ್ಸ್ ಅಷ್ಟೇ ಯೂಸ್ ಮಾಡ್ಬೋದು. ಅದು ಟ್ರೈನ್ಸ್ ಆಗಿರ್ಬೋದು, ಬಸ್ಸು, ಟ್ರ್ಯಾಮು ಎಲ್ಲ ಯೂಸ್ ಮಾಡ್ಬೋದು. ಆದರೆ IC ಟ್ರೈನ್ಸ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡೋಂಗಿಲ್ಲ. ಇದು ಬಂದು ಇಂಟರ್ಸಿಟಿ ಎಕ್ಸ್ಪ್ರೆಸ್ಸು. ಸೊ ಅದ್ರಲ್ಲಿ ಹೋಗ್ಬೇಕಂದ್ರೆ ನೀವು ಅಗೇನ್ ಟಿಕೆಟ್ನ ಬೈ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಟ್ರಾನ್ಸ್ಪೋರ್ಟೇಷನ್ ಏನು ಟೆನ್ಷನ್ ಇರೋದಿಲ್ಲ, ಫ್ರೀ ಅಂತಲೇ, ಆಲ್ಮೋಸ್ಟ್ ಫ್ರೀ ಅಂತಲೇ ಕನ್ಸಿಡರ್ ಮಾಡ್ತೀನಿ. ಮೊಬೈಲ್ ಆ್ಯಂಡ್ ಇಂಟರ್ನೆಟ್ ಎಷ್ಟಾಗುತ್ತೆ, ಮೊಬೈಲ್ಸು ಬೈ ಮಾಡೋಂಗಿದ್ರೆ ಬೆಸ್ಟು ಇಲ್ಲಿ. ಯಾಕಂದರೆ ಮೊಬೈಲು ಇವಾಗ ನೀವು ಸಿಮ್ ಕಾರ್ಡ್ ತೊಗೊತೀರಾ ಅಂದರೆ ಸಿಮ್ ಕಾರ್ಡ್ ಜೊತೆನೇ ನೀವು ಇದು ತೊಗೊಬೋದು, ಕಾಂಟ್ರಾಕ್ಟ್ ಬೇಸ್ ಮೇಲೆ ಮೊಬೈಲ್ನ ತೊಗೊಂಬಿಡ್ಬೋದು. ಇನ್ ಕೇಸ್ ಯಾರಾದರೂ ಇಂಡ್ಯಾದಲ್ಲೇ ಬೈ ಮಾಡೋಣ ಅಂತೇನಾದರೂ ನಿಮಗೆ ಥಾಟ್ ಇದ್ದರೆ ದಯವಿಟ್ಟು ಇಂಡ್ಯಾದಲ್ಲಿ ಬೈ ಮಾಡಬೇಡಿ. ಇಲ್ಲಿ ಬಂದು ಸಿಮ್ ತೊಗೊಂಡು ಸಿಮ್ ಜೊತೆಯಲ್ಲೇ ಮೊಬೈಲ್ ತೊಗೊಂಡ್ರೆ ಒಳ್ಳೊಳ್ಳೆ ಆಫರ್ ಸಿಗುತ್ತೆ. ಈಗ ನಾನು ಸಿಮ್ ಎಷ್ಟಾಗುತ್ತೆ ಅಂತ ಹೇಳ್ತೀನಿ. ನಾನು ಪರ್ಸ್ನಲಿ ಯೂಸ್ ಮಾಡ್ತಿರೋ ಸಿಮ್ ಬಂದು 20 ಯೂರೋಸ್ ಆಗುತ್ತೆ, ವಿಚ್ ಈಸ್ ಅನ್ಲಿಮಿಟೆಡ್ ಡೇಟಾ ಸಿಗುತ್ತೆ. ಕೆಲವರು ತಪ್ಪು ಮಾಡಿಬಿಡ್ತೀರ, 10 ಯೂರೋಸ್ಗೆ 20 GB ಬರೋದು ಅಥವಾ 12 ಯೂರೋಸ್ಗೆ 15 GB ಈ ಥರ ಎಲ್ಲ ತೊಗೊತೀರ. ಆ ತಪ್ಪನ್ನ ಮಾಡಬೇಡಿ. ನೀವು ಫುಲ್ ಕಾಂಟ್ರಾಕ್ಟು 2 ಇಯರ್ಸ್ ಕಾಂಟ್ರಾಕ್ಟ್ ತೊಗೊಂಡು, ನನ್ನ ಒಂದು ನಾನು ಯೂಸ್ ಮಾಡ್ತಿರೋದು ಬಂದು O2 ಸಿಮ್ಮು. ಸೊ ಇಲ್ಲಿ O2 ಅಂತ ಇದೆ, ಸೇಮ್ ನಮ್ಮ ಇಂಡ್ಯಾದಲ್ಲಿ ಜಿಯೋ, ಏರ್ಟೆಲ್ ಯಾವ ಥರ ಇದೆ, ಇಲ್ಲಿ O2 ಇದೆ ಮತ್ತು ವೊಡಾಫೋನು ಇದೆ. ಬಟ್ ನಾನು ಸಜೆಸ್ಟ್ ಮಾಡೋದು O2.
ಒಳ್ಳೆ ಒಳ್ಳೆ ಆಫರ್ಸ್ ಬಿಡ್ತಾನೆ. 20 ಯೂರೋಸ್ಗೆ ಫುಲ್ ಅನ್ಲಿಮಿಟೆಡ್. ಸೊ ಬೆಸ್ಟ್ ಡೀಲ್ ಅಂತ ಅನಿಸ್ತು. ನನ್ನ ಫ್ರೆಂಡ್ಸ್ ಎಲ್ಲ ತೊಗೊಂಡ್ರು. ಅವರು 16 ಯೂರೋಸ್ಗೆ 100 ಯೂರೋ 100 GB ಆ ಥರ ಎಲ್ಲ ತೊಗೊಂಡಿದ್ದಾರೆ. ಇನ್ನೊಂದು 10 ಯೂರೋಸ್ ಜಾಸ್ತಿ ಹಾಕಿದ್ರೆ ನಿಮಗೆ ತುಂಬ ಯೂಸ್ ಮಾಡ್ತೀರಾ, ಇಂಟರ್ನೆಟ್ಟು ಮೂವೀಸ್ ನೋಡ್ತೀರಾ ಅನ್ನಂಗಿದ್ರೆ ಸೊ ಇದು ಒಳ್ಳೆ ಆಪ್ಷನ್ನು. ಚೆಕ್ ಮಾಡಿಕೊಂಡು ಆಫರ್ಸ್ ಇದ್ದರೆ ಮಾತ್ರ ತಗೊಳ್ಳಿ. ನೀವು ಇನಿಷಿಯಲಿ ಬಂದಿದ ತಕ್ಷಣ ನಿಮ್ಗೆ ಆಲ್ರೆಡಿ ಒಂದು ಸಿಮ್ ಕೊಟ್ಟಿರ್ತಾರೆ ವೀಸಾದವರು. ವೀಸಾ ಮಾಡಿಸ್ಬೇಕಾದ್ರೆ ಒಂದು ಸಿಮ್ ಕೊಟ್ಟಿರ್ತಾರೆ. ಅದು 1 ಮಂತ್ ವ್ಯಾಲಿಡಿಟಿ ಇರುತ್ತೆ. ಸೊ ಅದನ್ನೇ ನೀವು ಬೇಕಾದ್ರೆ ಮತ್ತೆ ರೀಚಾರ್ಜ್ ಮಾಡ್ಕೊಂಡು ಮಾಡ್ಬೋದು, ಇನ್ ಕೇಸ್ ನಿಮಗೆ ಒಳ್ಳೆ ಆಫರ್ ಸಿಗ್ತಾ ಇಲ್ಲ ಅಂದರೆ. ಸೊ ಆಫರ್ ಸಿಕ್ಕಿದಾಗ ಮಾತ್ರ ಬಿಡೋದಕ್ಕೆ ಹೋಗ್ಬೇಡಿ. ಸೊ ಈಗ ಮೊಬೈಲು ಇಂಟರ್ನೆಟ್ ಎಷ್ಟಾಗುತ್ತೆ ಅಂತ ಹೇಳಿದೆ. ಸೊ ಇವಾಗ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಹೆಲ್ತ್ ಇನ್ಶೂರೆನ್ಸು. ನೋಡಿ, ಟು ಬಿ ಆನೆಸ್ಟು, ನಾನು ಹೆಲ್ತ್ ಇನ್ಶೂರೆನ್ಸು ವರ್ಷಕ್ಕೆ ತಿಂಗಳಿಗೆ 130 ಯೂರೋಸ್ ಅಂತ ಇಟ್ಕೊಳ್ಳಿ. ಸೊ 2 ವರ್ಷದಿಂದ ಕಟ್ತಾ ಇದ್ದೀನಿ ನಾನು. 130 ಯೂರೋಸ್ ಅಂದರೆ ಆಲ್ಮೋಸ್ಟು 1.5 ಲಕ್ಷ ವರ್ಷಕ್ಕೆ ಕಟ್ತೀವಿ. ಸೊ 2 ವರ್ಷದಲ್ಲಿ 3 ಲಕ್ಷ ಕಟ್ಟಿದ್ದೀನಿ. ಒಂದು ಸತಿನೂ ನಾನು ಹೋಗಿ ಯೂಸ್ ಮಾಡಿದ್ದಿಲ್ಲ. ಓಕೆನಾ. ಸೊ ಇದು ಬಂದು ಪಬ್ಲಿಕ್ ಇನ್ಶೂರೆನ್ಸು, ತುಂಬಾ ಕಾಸ್ಟ್ಲಿ ಇರುತ್ತೆ. ಆ್ಯಂಡ್ ಇದ್ರ ಜೊತೆ ನಿಮಗೆ ಬೇರೆ ಆಪ್ಷನ್ಸ್, ಆಲ್ಟರ್ನೇಟಿವ್ ಆಪ್ಷನ್ಸ್ ಅಂತ ನೋಡಿದ್ರೆ ಪ್ರೈವೇಟ್ ಇನ್ಶೂರೆನ್ಸಸ್ಸು ಇದೆ. ಇದರಲ್ಲಿ ಆಫ್ ರೇಟ್ ಅಂತಲೇ ಹೇಳ್ಬೋದು, ಲೈಕ್ 60-70 ಯೂರೋಸ್ಗೆಲ್ಲ ಸಿಕ್ಬಿಡುತ್ತೆ. ಆದರೆ ಅದನ್ನು ತೊಗೊಂಡ್ರೆ ತುಂಬಾ ರಿಸ್ಕು. ಯಾಕಂದರೆ ಹೇಳೋದಕ್ಕಾಗಲ್ಲ, ಇವಾಗ ಚೆನ್ನಾಗಿರ್ತೀವಿ, ನಾಳೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ರಿಸ್ಕ್ ಯಾರು ತೊಗೊಳೋದಕ್ಕೆ ಹೋಗ್ಬಿಡಿ. ಪರವಾಗಿಲ್ಲ, ಸ್ವಲ್ಪ ಜಾಸ್ತಿ ಆದ್ರೂ ಪಬ್ಲಿಕ್ ಇನ್ಶೂರೆನ್ಸ್ಗೆ ಹೋಗಿ ಅಂತ ನಾನು ಈ ಒಂದು ಟೈಮಲ್ಲಿ ಹೇಳ್ತೀನಿ. ಸೊ ಪಬ್ಲಿಕ್ ಇನ್ಶೂರೆನ್ಸ್ ತೊಗೊತೀರಾ ಅಂದರೆ ನಿಮಗೆ ಒಂದು 130-150 ಯೂರೋ ಬೀಳುತ್ತೆ ಮಂತ್ಲಿ. ಸೊ ಪಬ್ಲಿಕ್ ಇನ್ಶೂರೆನ್ಸು ತುಂಬಾ ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತಲ್ಲ. ಸೊ ಇವಾಗ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಅದರ್ ಮಂತ್ಲಿ ಎಕ್ಸ್ಪೆನ್ಸಸ್ಸು. ಸೊ ಇದರಲ್ಲಿ ನಿಮಗೆ ಯಾವುದಾದ್ರೂ ಸಬ್ಸ್ಕ್ರಿಪ್ಷನ್ನು, ಜರ್ಮನಿ ಅಂತ ಬಂದರೆ ಇಲ್ಲಿ ಫ್ರೀಯಾಗಿ ಏನೂ ಸಿಗಲ್ಲ ಗುರು. ನಿಮಗೆ ನೆಟ್ಫ್ಲಿಕ್ಸು, ಸ್ಪಾಟಿಫೈ, ಆ್ಯಪಲ್ ಮ್ಯೂಸಿಕ್ಕು ಎಲ್ಲ ಸಬ್ಸ್ಕ್ರಿಪ್ಷನ್ ಬೇಸ್ಡೇ ವರ್ಕ್ ಆಗೋದಿಲ್ಲ. ಇನ್ಕ್ಲೂಡಿಂಗ್ ಯೂಟ್ಯೂಬು ಸಹ ನೀವು ಪ್ರೀಮಿಯಮ್ ತೊಗೊಳ್ಬೇಕು. ಸೊ ನನ್ನ ಸಜೆಷನ್ ಏನು ಅಂದರೆ ಇಂಡಿಯಾದಲ್ಲೇ ತೊಗೊಂಬಿಡಿ. ನೆಟ್ಫ್ಲಿಕ್ಸ್ ತೊಗೊಳಂಗಿದ್ರೆ ಇಂಡಿಯಾದಲ್ಲಿ ತೊಗೊಳ್ಳಿ, ನೆಟ್ಫ್ಲಿಕ್ಸ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು. ಬಟ್ ಇದರಲ್ಲಿ ಇನ್ನೂ ಒಂದು ಟ್ರಿಕ್ ಇದೆ. ನಾನೇನು ಯೂಸ್ ಮಾಡ್ತೀನಿ ಅಂದರೆ ಇದು ವಿ ಪಿ ಎನ್ ತೊಗೊಂಬಿಡಿ. ನಾರ್ಡ್ ವಿ ಪಿ ಎನ್ ನಾನು ಯೂಸ್ ಮಾಡ್ತಿರೋದು. ಸೊ ವಿ ಪಿ ಎನ್ ತೊಗೊಂಡು ಇಂಡಿಯಾಗೆ ಕನೆಕ್ಟ್ ಮಾಡಿಕೊಂಡು ಎಲ್ಲ ನೋಡ್ಬೋದು. ಕ್ರಿಕೆಟ್ ಮ್ಯಾಚು ತುಂಬ ಜನ ಕೇಳ್ತಿದ್ದಾರೆ, ಬ್ರೋ ಹೆಂಗೆ ನಾವು ಕ್ರಿಕೆಟ್ ಮ್ಯಾಚಸ್ ನೋಡೋದಿಲ್ಲೆಲ್ಲ ಅಂತ ಅಂದ್ಬಿಟ್ಟು. ಏನಿಲ್ಲ, ಸಿಂಪಲ್ಲು. ನಾರ್ಡ್ ವಿ ಪಿ ಎನ್ನು ಒಂದು 10 ಜನ ಸೇರ್ಕೊಂಡು ತೊಗೊಂಬಿಡಿ, ಫ್ರೆಂಡ್ಸ್ ಎಲ್ಲ. ಸೊ 10 ಜನ ಯೂಸ್ ಮಾಡ್ಬೋದು. ಸೊ ವಿ ಪಿ ಎನ್ ತೊಗೊಂಡು ಇಂಡಿಯಾದಿಂದನೇ ನೀವು ಆ್ಯಪಲ್ ಸಬ್ಸ್ಕ್ರಿಪ್ಷನ್ ತೊಗೊಬೋದು, ಸ್ಪಾಟಿಫೈ ತೊಗೊಬೋದು. ಎಲ್ಲ ಒಂದೂ ಇಂಡಿಯಾದಲ್ಲಿ ತುಂಬಾ ಚೀಪ್ ಇದೆ. ಸೊ ಇಂಡಿಯಾದಲ್ಲಿ ಬೈ ಮಾಡಿಕೊಂಡು ವಿ ಪಿ ಎನ್ ಮಾತ್ರ ಇಲ್ಲಿ ತೊಗೊಂಡು ಯೂಸ್ ಮಾಡಿದ್ರೆ ಸೂಕ್ತ ಅಂತ ನಾನು ಹೇಳ್ತೀನಿ. ಸೊ ಆ ಥರ ಲೆಕ್ಕ ಹಾಕಿದ್ರು ನಿಮಗೆ ಹಂಗೆ ಮಾಡ್ತೀರಾ ಅಂದರೆ ತಿಂಗ್ಳಿಗೆ ಒಂದು 10-15 ಯೂರೋ ಅಥವಾ 10-15 ಯೂರೋ ಬರುತ್ತೆ. ಸೊ ಆನ್ ಎನ್ ಆ್ಯಾವ್ರೇಜ್ ಲೆಕ್ಕ ಹಾಕಿದ್ರೆ ಇದು. ಪ್ಲಸ್ ನಿಮಗೆ ಏನಾದರೂ ಓಡಾಡ್ತೀರಾ, ಎಲ್ಲಾದರೂ ಟ್ರಿಪ್ಸ್ ಹೋಗ್ತಾ ಇರ್ತೀರಾ, ಸೊ ಆವಾಗ ನಿಮಗೆ ಮಂತ್ಲಿ ಒಂದು 50 ಯೂರೋಸ್, 50 ಯೂರೋಸ್ ಎಲ್ಲ ಯಾರೂ ಮಾಡಲ್ಲ, ಇನ್ನೂ ಜಾಸ್ತಿನೇ ಮಾಡ್ತೀರಾ. ಒಂದು 100 ಯೂರೋ ಅಂತ ಇಟ್ಕೊತೀನಿ ಆ್ಯಾವ್ರೇಜಾಗಿ. ನಾನು 100 ಯೂರೋ ಅಷ್ಟೇ ನಾನು ಮಂತ್ಲಿ ನನ್ನ ಓಡಾಟಕ್ಕೆ ನಾನು ಖರ್ಚು ಮಾಡೋದು. ಅಥವಾ ಏನಾದರೂ ಬೈ ಮಾಡ್ತೀನಿ ಅಂದರೆ 100 ಯೂರೋ ಲಿಮಿಟೆಡ್ ಆಗಿ ಇಟ್ಕೊತೀನಿ. ಸೊ 100-150 ಡಿಪೆಂಡ್ಸ್ ಆನ್ ಯು. ಸೊ ಇವಾಗ ಎಲ್ಲದನ್ನೂ ಕ್ಯಾಲ್ಕುಲೇಟ್ ಮಾಡ್ತೀನಿ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ಆ್ಯಾವ್ರೇಜ್ ತೊಗೊತೀನಿ ನಾನು. ಓಕೆನಾ. ಸೊ ರೆಂಟ್ ಬಂದ್ಬಿಟ್ಟು ಒಂದು 300-600, ಅದು ಡಿಪೆಂಡ್ಸು. ಮತ್ತು ಫುಡ್ ಬಂದ್ಬಿಟ್ಟು ಒಂದು 220 ಇಟ್ಕೊತೀನಿ. ಟ್ರಾನ್ಸ್ಪೋರ್ಟೇಷನ್ ಬಂದು 50 ಯೂರೋಸು. ಮತ್ತು ಇಂಟರ್ನೆಟ್ ಚಾರ್ಜಸ್ ಬಂದ್ಬಿಟ್ಟು 20 ಇಟ್ಕೊತೀನಿ. ಆ್ಯಂಡ್ ಇನ್ಶೂರೆನ್ಸ್ ಬಂದ್ಬಿಟ್ಟು ಒಂದು 150. ಓಕೆನಾ. ಸೊ ಅದರ್ ಎಕ್ಸ್ಪೆನ್ಸಸ್ಸು 100-150. ಸೊ ಟೋಟಲ್ ನಿಮಗೆ 700-1000 ಬರ್ತಿದೆ. ಆಲ್ಮೋಸ್ಟ್ 700-1000 ಯೂರೋಸ್. ಅಂದರೆ ಇಂಡಿಯನ್ ರುಪೀಸಲ್ಲಿ ಹೇಳ್ಬೇಕಂದ್ರೆ 70,000ಇಂದ ಹಿಡಿದು 1 ಲಕ್ಷ ಬರುತ್ತೆ. ಡಿಪೆಂಡ್ಸ್ ಆನ್ ದ ಸಿಟಿ ಮತ್ತು ನಿಮ್ಮ ಮೇಲೆ ನೀವು ಯಾವ ಥರ ಖರ್ಚು ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ನಿಮಗೆ ಬಂದಿರುವಂತಹ ಫೈನಲ್ ಅಮೌಂಟು. 70,000ಇಂದ 1 ಲಕ್ಷ ಒಳಗಡೆ ಈ ರೇಂಜ್ ಕ್ರಾಸ್ ಆಗಕ್ಕೆ ಚಾನ್ಸೇ ಇಲ್ಲ. ಬೋನಸ್ ಟಿಪ್ ಏನಪ್ಪ ಅಂತ ಅಂದರೆ ಇವಾಗ ಹೇಳ್ತೀನಿ ನೋಡಿ. ಸೊ ಇವಾಗ ನಿಮಗೆ 700-1000 ಅಂದರೆ 70,000ಇಂದ 1 ಲಕ್ಷ ಬರ್ತಿದೆ. ಇದನ್ನು ಹೆಂಗೆ ನಾವು ಎಕ್ಸ್ಪೆನ್ಸಸ್ನ ಮೇಂಟೈನ್ ಮಾಡಬೇಕಂತ. ಒಂದು ಬ್ಲಾಕ್ಡ್ ಅಕೌಂಟಿಂದ ದುಡ್ಡು ಬರ್ತಿರುತ್ತೆ, ಅದನ್ನು ಹಂಗೆ ಸೇಫಾಗಿ ಇಟ್ಬಿಡಿ. ನೀವು ಇಲ್ಲಿ ಬಂದಿದ ತಕ್ಷಣ 1 ಮಂತ್ ಅಥವಾ 2 ಮಂತ್ಸ್ ಮ್ಯಾಕ್ಸಿಮಮ್ ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ತಾ ಇರ್ಬೇಕು. ನೀವು ಮುಂಚೆನೇ ಅಪ್ಲೈ ಮಾಡ್ತೀರಿ, ಏನು ಡಾಕ್ಯುಮೆಂಟ್ಸ್ ಇಲ್ಲ ಅಂದರೂ ಪರವಾಗಿಲ್ಲ. ಇಂಡಿಯಾದಲ್ಲಿ ಇರಬೇಕಾದ್ರೆ ವರ್ಕಿಂಗ್ ಸ್ಟೂಡೆಂಟ್ಸ್ಗೆ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಪಾರ್ಟ್ ಟೈಮ್ ಸಿಕ್ಕಿದ್ರೆ ನಿಮ್ಗೆ ಮಿನಿಮಮ್ಮು ಒಂದು 900 ಯೂರೋಸ್ ಅಂತೂ ಬಂದೇ ಬರುತ್ತೆ. 900-1000-1200ನ ಅರ್ನ್ ಮಾಡೇ ಮಾಡ್ತೀರಾ. ಸೊ ಹಾಗಾಗಿ ನೀವು ಖರ್ಚು ಮಾಡ್ತಿರೋದು 700-1000 ಏನಿದೆ ಅದನ್ನು ಈಸಿಯಾಗಿ ನೀವು ಈ ಒಂದು ಸಂಪಾದನೆ ಮಾಡಿ, ಪಾರ್ಟ್ ಟೈಮ್ ಆಗಿರ್ಬೋದು, ಆಡ್ ಜಾಬ್ಸ್ ಆಗಿರ್ಬೋದು,
ಅಥವಾ ವರ್ಕಿಂಗ್ ಸ್ಟೂಡೆಂಟ್ ಮಾಡಿ ನೀವು ಅರ್ನ್ ಮಾಡಿಬಿಡ್ಬೋದು. ಸೊ ಹಾಗಾಗಿ ಅದು ನಾನು ಮಾಡಿರೋದು ಅದೇ ಥರನೇ. ಸೊ ಹಾಗಾಗಿ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ. ಸೊ ನೀವು ಸಹ ಇದೇ ಒಂದು ಮೆಥಡ್ನ ಯೂಸ್ ಮಾಡಿ. ಆ್ಯಂಡ್ ಎಲ್ಲದಕ್ಕಿಂತ ಮೇಯ್ನು ಇಲ್ಲಿ ಪಾರ್ಟ್ ಟೈಮ್ ಆಗಲಿ ಆಡ್ ಜಾಬ್ಸ್ ಆಗಲಿ ವರ್ಕಿಂಗ್ ಸ್ಟೂಡೆಂಟ್ ಆಗಲಿ ಸಿಗಬೇಕು ಅಂತಂದರೆ ಲ್ಯಾಂಗ್ವೇಜ್ನ ಕಲೀರಿ. ಇಲ್ಲಿ ಬರೋದಕ್ಕೆ ಮುಂಚೆನೇ ಲ್ಯಾಂಗ್ವೇಜ್ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಮಿನಿಮಮ್ ಏನಿಲ್ಲ ಅಂದರೂ ಅಟ್ಲೀಸ್ಟ್ ಎ ಟು ಅಥವಾ B1 ಕಲ್ತ್ಬಿಟ್ರೆ ತುಂಬಾ ಒಳ್ಳೆಯದು. ನಿಮ್ಮ ಒಂದು ಜರ್ಮನಿಯಲ್ಲಿ ಕೆರಿಯರು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ನಾನು ಈ ಒಂದು ಬ್ರೇಕ್ ಡೌನ್ ಮಾಡಿರುವಂತಹ 7 ಪಾಯಿಂಟ್ಸ್ ಏನಿದೆ ನೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನಿಮಗೆ ಇನ್ನೂ ಇದ್ರ ಬಗ್ಗೆ ಏನಾದರೂ ಡೌಟ್ಸು ಅಥವಾ ಕ್ವೆಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಾನು ಹೇಳಿರೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೂ ಸಹ ನೀವು ಅದನ್ನ ಹೈಲೈಟ್ ಮಾಡ್ಬೋದು. ಸೊ ದಟ್ ನಾನು ಕರೆಕ್ಟ್ ಮಾಡ್ಕೊತೀನಿ ಅಂತ ಹೇಳ್ತಾ, ಇದೇ ರೀತಿ ವೀಡಿಯೋಸ್ಗೋಸ್ಕರ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದೇ ಒಂದು ಮೋಟಿವೇಶನ್ ಅಂತ ಹೇಳ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.